ಓಂ ಸಾಯಿರಾಮ್. ಸ್ನೇಹಿತರೆ, ಈ ಒಂದು ಪಠಣದಿಂದ ನಿಮ್ಮ ಬಯಕೆಗಳು 7 ದಿನದಲ್ಲಿ ಈಡೇರುತ್ತದೆ. ಅದನ್ನು ನಾನು ಏನು ಅಂತ ಮುಂದೆ ಹೇಳ್ತೀನಿ, ಕೇಳ್ಕೊಳ್ಳಿ. ಮತ್ತು ಸ್ನೇಹಿತರೆ, ಸಾಯಿ ಮಹಿಮೆ ವ್ಲಾಗ್ಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತು ಈ ಗ್ರಂಥ ಓದೋದ್ರಿಂದ ಏನೇನು ಉಪಯೋಗ ಅನ್ನೋದನ್ನು ಮೊದಲು ತಿಳ್ಕೊಂಬಿಡೋಣ ಅಲ್ವಾ. ಮತ್ತು ಇದರಿಂದ ಏನೇನು ಉಪಯೋಗ ಅಂದರೆ, ಸಾಯಿ ಸಚ್ಚರಿತೆ ಓದೋದ್ರಿಂದ, ನಾವು ಶ್ರದ್ಧಾಭಕ್ತಿಯಿಂದ ಓದೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಮತ್ತು 7 ದಿನದಲ್ಲೇ ನಮಗೆ ಫಲ ಸಿಗುತ್ತೆ. ಮತ್ತು ಏನೇ ತೊಂದರೆ ಇರಲಿ, ಮಕ್ಕಳ ವಿದ್ಯಾಭ್ಯಾಸನೇ ಇರಲಿ, ಮದುವೆನೇ ಇರಲಿ, ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಯಾವುದೇ ಸಮಸ್ಯೆ ಇದ್ದರೂ ಕೂಡ 7 ದಿನದಲ್ಲಿ ನಿಮ್ಮ ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ. ಮತ್ತು ಶ್ರದ್ಧಾಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಅದನ್ನು ನಂಬಿಕೆ ಇಟ್ಕೊಂಡು ಶ್ರದ್ಧಾಭಕ್ತಿಯಿಂದ ನಾವು ಪೂಜಿಸಿದ್ರೆ ಖಂಡಿತ ನಮಗೆ ಈಗ ನಾವು ಅಂದ್ಕೊಂಡಿದ್ದ ಕೆಲಸ ಆಗೇ ಆಗುತ್ತೆ. ಮತ್ತು ಈ ಬುಕ್ಕು ಓದೋದ್ರಿಂದ ಸಾಯಿನಾಥರ ಬೋಧನೆಯಿಂದ ನಾವು ಗುರಿನ ಸಾಧಿಸ್ಬೋದು. ಮತ್ತು ಭಕ್ತಿ ಮಾರ್ಗವನ್ನು ಕೂಡ ಅನುಸರಿಸ್ಬೋದು. ವಿವೇಕ ಮತ್ತು ವೈರಾಗ್ಯ ಬರುತ್ತಂತೆ. ಪರಮಜ್ಞಾನ ಅನ್ನೋದು ನಮಗೆ ಕರಗತವಾಗಿಬಿಡುತ್ತಂತೆ. ನೋಡಿ, ಈ ಬುಕ್ ಓದೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಿ ನಮಗೆ ಆನಂದ ಲಭಿಸುತ್ತಂತೆ. ಮತ್ತು ಬದುಕಿನಲ್ಲಿ ಕೆಲವರು ಜೀವನದಲ್ಲಿ ನೊಂದುಬಿಟ್ಟಿರ್ತಾರೆ. ಅಂಥವ್ರಿಗೆ ಪ್ರಾಪಂಚಿಕ ಜೀವನ ಬೇಡ ಅಂದವ್ರಿಗೂ ಕೂಡ ಈ ಸಾಯಿ ಸಚ್ಚರಿತೆ ಅನ್ನೋದು ಸಂತೋಷ ಕೊಡುತ್ತಂತೆ. ಮತ್ತು ಬದುಕೋ ಆಸೆ ದಾರಿಗೆ ಮಾಡುತ್ತಂತೆ, ವಿವೇಕ ನೀಡುತ್ತಂತೆ, ಗುರುವಿನ ಪ್ರೀತಿಗೆ ಪಾತ್ರರಾಗ್ತೀವಂತೆ. ಮತ್ತು ನಾವು ತಾಳ್ಮೆ ಕಲಿಬೇಕು. ಮೊದಲು ತಾಳ್ಮೆ. ಈ ಬುಕ್ ಓದುವಾಗ ಬಾಬಾ ನಮ್ಮ ಜೊತೆನೇ ಇರ್ತಾರಂತೆ. 7 ದಿನವೂ ನಮ್ಮ ಜೊತೆನೇ ಬಾಬಾ ನಮ್ಮ ಜೊತೆ ಇರೋದ್ರಿಂದ ನಾವು ತಾಳ್ಮೆಯಾಗಿ ವರ್ತಿಸ್ಬೇಕು. ಯಾರ ಜೊತೆ ಕೂಡ ಜಗಳ ಆಡಬಾರ್ದು. ಮನಸ್ಸಿಗೆ ನೆಮ್ಮದಿಯಾಗಿ ಓದ್ಕೊಂಡು ಬೆಳಿಗ್ಗೆನೇ ಎದ್ದು ಬೇಗ ಸಾಯಿ ಸಚ್ಚರಿತೆ ಪಾರಾಯಣ ಮಾಡೋದ್ರಿಂದ ನಮ್ಮ ಕೋರಿಕೆ ಎಲ್ಲ 100% ನೆರವೇರುತ್ತೆ ಸ್ನೇಹಿತರೆ. ಮತ್ತು ಈ ಬುಕ್ ಓದೋದ್ರಿಂದ ನಮಗೆ ಶ್ರದ್ಧಾಭಕ್ತಿಯಿಂದ ಓದಿದ್ರೆ ನಮ್ಮ ಅಭೀಷ್ಟಗಳೆಲ್ಲ ಸಿದ್ಧಿಸುತ್ತಂತೆ. ಬಾಬಾರವರು ಇದ್ದಾಗ ಎಷ್ಟೊಂದು ಜನ ಬಾಬನ ನೋಡೋಕ್ಕೆ ಆಗಲಿಲ್ಲ. ಎಷ್ಟೊಂದು ಜನಕ್ಕೆ ಹೋಗಬೇಕು ಅಂದ್ಕೊಂಡಿದ್ರು ಕೂಡ ಅವ್ರಿಗೆ ಬಾಬನ ದರ್ಶನ ಶಿರಡಿಲಿ ಆಗಲೇ ಇಲ್ಲ ಬಾಬಾ ಇದ್ದಾಗ. ಮತ್ತು ಈಗಲೂ ಕೂಡ ಬಾಬನ ನೋಡಬೇಕು ಅಂತ ಶಿರಡಿಗೆ ಹೋಗಬೇಕು ಅನ್ನೋರಿಗೆ ಆಗದೇ ಇರೋರು ಕೂಡ ಈ ಸಚ್ಚರಿತೆ ಓದಿದ್ರೆ ಬಾಬನ ನೋಡಿದಷ್ಟೇ ಪುಣ್ಯ ಸಿಗುತ್ತಂತೆ. ಮತ್ತು ಅದು ಸಂತೋಷ ಸಿಗುತ್ತೆ. ಮತ್ತು ಇಹಾಪರಗಳು ಎರಡರಲ್ಲೂ ಕೂಡ ನಮಗೆ ಸಾಯಿನಾಥರು ಸಂತೋಷ ದೊರಕಂಗೆ ಮಾಡ್ತಾರಂತೆ. ನಿಮ್ಮ ಕೋರಿಕೆ ಏನೇ ಇರಲಿ ಅದು 7 ದಿನದಲ್ಲಿ ಖಂಡಿತವಾಗ್ಲೂ ನೆರವೇರುತ್ತೆ. ಆದರೆ ಶ್ರದ್ಧಾಭಕ್ತಿ ಇರಬೇಕು. ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಬೇಕು. ಯಾರ ಜೊತೆ ಕೂಡ ಜಗಳ ಆಡಬಾರ್ದು, ಸಹನೆಯಿಂದ ಇರಬೇಕು. ಮತ್ತು ಸ್ವಾನುಭಾವ ಮತ್ತು ಪರಮ ಸುಖನೂ ನಮಗೆ ದೊರೆಯುತ್ತಂತೆ. ಮತ್ತು 7 ದಿನದೊಳಗೆ ಬಾಬಾ ನಿಮಗೆ ಕನಸಲ್ಲಿ ಕಾಣಿಸ್ಕೊಳ್ಬೋದು ಅವ್ರ ಭಕ್ತಿಗೆ ತಕ್ಕಂತೆ. ಮತ್ತು ಇನ್ನು ಕೆಲವರಿಗೆ ಶಿರಡಿಗೂ ಕೂಡ ಕರ್ಸ್ಕೋಬೋದು. ಇದನ್ನು ಓದೋದ್ರಿಂದ ಅವ್ರ ಭಕ್ತಿಗೆ ತಕ್ಕಂತೆ ಫಲ ಸಿಗುತ್ತೆ ಸ್ನೇಹಿತರೆ. ಇದನ್ನು ಶ್ರವಣ ಮಾಡೋದ್ರಿಂದ, ಪಠಣ ಮಾಡೋದ್ರಿಂದ ಭಕ್ತಿ ಮತ್ತು ಪ್ರೀತಿಯ ಅಲೆಗಳು ಏಳುತ್ತಂತೆ. ನೋಡಿ ಎಷ್ಟು ಪ್ರಯೋಜನ ಇದೆ ಅಲ್ವಾ. ಮತ್ತು ಜ್ಞಾನ ಲಭಿಸುತ್ತಂತೆ. ಬಾಬಾರವರ ಲೀಲೆ ಕೇಳೋದ್ರಿಂದ ಅಮಿತಾನಂದವಾದ ಶಾಶ್ವತ ತೃಪ್ತಿ, ನಾವು ಶಾಶ್ವತ ತೃಪ್ತಿ ಸಿಗೋಕ್ಕೆ ಎಷ್ಟು ಜನ್ಮ ಬರಬೇಕಲ್ವ, ಅದೆಲ್ಲ ಸಿಗುತ್ತಂತೆ ಈ ಸಾಯಿನಾಥರ ಕಥೆ ಓದೋದ್ರಿಂದ. ಇದನ್ನು ಓದೋದು ಹೆಂಗೆ ಅಂತ ನಾನು ಹೇಳ್ತೀನಿ. ಒಂದು ಗುರುವಾರ ಶುರು ಮಾಡ್ಕೊಳ್ಳೋಕ್ಕೂ ಮುಂಚೆ ನೀವು ಬಾಬುನ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಆ ಬುಕ್ಕು ಮತ್ತು ಒಂದು 11 ರೂಪಾಯಿನ ದಕ್ಷಿಣೆ ತೊಗೊಂಡೋಗಿ ಆ ಬುಕ್ನ ಬಾಬುನ ಪಾದಕ್ಕೆ ಅಥವಾ ಕೈಗೆ ತೋಗಿಸ್ಬಿಟ್ಟು ಆ ದಕ್ಷಿಣೆನ ಅಲ್ಲೇ ಕೊಟ್ಬಿಟ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಗೆ ಏನು ಕೋರಿಕೆ ಇದೆ ಅದನ್ನು ಕೇಳ್ಕೊಳ್ಳಿ. 7 ದಿವಸದಲ್ಲಿ ನಮಗೆ ಈ ಕಾರ್ಯ ನಮಗೆ ನೆರವೇರಂಗೆ ಮಾಡಪ್ಪ ಅಂತ ನೀವು ಕೇಳ್ಕೊಳ್ಳಿ. ಆವಾಗ ಖಂಡಿತ ಅದಾಗುತ್ತೆ. ಮನೆಗೆ ಬಂದು ಓದ್ಕೊಳ್ಳಿ. ಮನೆಗೆ ಬಂದು ಬೆಳಿಗ್ಗೆನೇ ಒಂದು 6 ಗಂಟೆ ಒಳಗೆ ಓದಿ ಮುಗಿಸ್ಬಿಡಿ. ಆವಾಗ ಬೇಗ ಓದಿದ್ರೆ ನಿಮಗೆ ಫಲ ಸಿಗುತ್ತೆ. ಇದರಿಂದ ನಿಮಗೆ ಫಲ ಸಿಕ್ದಂಗಾಗುತ್ತೆ, ಒಳ್ಳೆಯದಾಗುತ್ತೆ. ಶೀಘ್ರದಲ್ಲೇ ಫಲ ದೊರೆತಂಗಾಗುತ್ತೆ. ಇಲ್ಲ ದೇವಸ್ಥಾನ ಹತ್ರ ಇಲ್ಲ ಅಂದರೆ ಮನೇಲೇ ಕೂಡ ಒಂದು ಬಾಬನ ಫೋಟೋಕ್ಕೋ ಅಥವಾ ವಿಗ್ರಹಕ್ಕೋ ಪಾದಕ್ಕೋ ಮತ್ತು ಕೈಗೆ ಬುಕ್ನ ತಾಗಿಸ್ಬಿಟ್ಟು ದಕ್ಷಿಣೆನ ಎತ್ತಿಟ್ಬಿಡಿ. 11 ರೂಪಾಯಿ ದಕ್ಷಿಣೆ ಎತ್ತಿಟ್ಬಿಟ್ಟು, ಸ್ವಾಮಿ ನಮಗೆ ನಾನು ಈ ಗ್ರಂಥ ಪಾರಾಯಣ ಮಾಡ್ತಿದ್ದೀನಿ, ನಮ್ಗೆ 7 ದಿವಸದಲ್ಲಿ ಈ ಕೆಲಸ ಆಗಂಗೆ ನನಗೆ ಮಾಡಿಕೊಡಪ್ಪ ಅಂತ ಭಕ್ತಿಯಿಂದ ಶ್ರವಣ ಮಾಡಿ
ಮತ್ತು 7 ದಿನ ಓದಾದಮೇಲೆ 8ನೇ ದಿನ ಅಂದರೆ 2ನೇ ಗುರುವಾರ, ಮೊದಲನೇ ಗುರುವಾರ ಶುರು ಮಾಡಿರ್ತೀರ ಅಲ್ವಾ, 2ನೇ ಗುರುವಾರ ನೀವು ತಗೊಂಡು ದೇವಸ್ಥಾನದಲ್ಲಿ ಪೇಡ ಅಥವಾ ಕಲ್ಸಕ್ಕರೆ ಯಥಾಶಕ್ತಿ ಏನಾದ್ರು ಸಿಹಿ ಹಂಚಿ, ಇಲ್ಲ ದೇವಸ್ಥಾನದಲ್ಲಿ ಆಗಲಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೂ ನಿಮ್ಮ ಸಂಬಂಧಿಕರಿಗೂ ಯಾರಿಗಾದರೂ ಪೇಡ ತೊಗೊಂಡು ಪೇಡ ಹಂಚಿ. ಇದರಿಂದ ನಿಮ್ಮ ಜೀವನ ಸಿಹಿಯಷ್ಟೇ ಜೀವನವಾಗಿರುತ್ತೆ, ಸಿಹಿ ಜೀವನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದನ್ನು ಖಂಡಿತ ಓದ್ಕೊಳ್ಳಿ. ಶ್ರೀ ಸಾಯಿ.